ಸ್ನೇಹಿತರೆ, ಗುಡ್ ಚಾಯ್ಸ್ ಚಂದು ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KPSC ನೇಮಕಾತಿ 2025 945 ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬಿಟ್ಟಿದ್ದಾರೆ. ಅದು ಯಾವ ರೀತಿ ಇರುತ್ತೆ, ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಕೊನೆಯ ದಿನಾಂಕ ಯಾವಾಗ, ಸ್ಯಾಲ್ರಿ ಎಷ್ಟಿರುತ್ತೆ, ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಎಷ್ಟು, ಸಿಲೆಬಸ್ ಯಾವ ರೀತಿ ಇರುತ್ತೆ, ನಾವು ಏನೇನನ್ನು ಓದಿದರೆ ಈ ಜಾಬನ್ನು ಕ್ರ್ಯಾಕ್ ಮಾಡಬಹುದು, ಇದೆಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಅದರಿಂದ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಶುರು ಮಾಡೋಣ. KPSC ನೇಮಕಾತಿ 2025 945 ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕರ್ನಾಟಕ ಲೋಕಸೇವಾ ಆಯೋಗವು ಜನವರಿ 2025 KPSC ಅಧಿಕೃತ ಅಧಿಸೂಚನೆಯ ಮೂಲಕ ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳನ್ನು ಭರ್ತಿ ಮಾಡಲು ಮತ್ತು ಅರ್ಹ ಮತ್ತು ಆಸಕ್ತಿ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನೀವೇನಾದರೂ ಕರ್ನಾಟಕ ಸರ್ಕಾರದಲ್ಲಿ ವೃತ್ತಿಯನ್ನು ಹುಡುಕುತ್ತಿರ್ತಕ್ಕಂಥ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಇದೊಂದು ಉದ್ಯೋಗದ ಆಕಾಂಕ್ಷಿಗಳಿಗೆ ಇದೊಂದು ಅವಕಾಶವನ್ನು ಬಳಸಿಕೊಳ್ಳಬಹುದಾಗಿದೆ. ಬನ್ನಿ ಸ್ನೇಹಿತರೆ, ಆ KPSC ಹುದ್ದೆಯ ಅಧಿಸೂಚನೆಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸಂಸ್ಥೆಯ ಹೆಸರು ಬಂದ್ಬಿಟ್ಟು ಕರ್ನಾಟಕ ಲೋಕಸೇವಾ ಆಯೋಗ, KPSC ಅಂತ ಕೂಡ ಕರೀತಾರೆ. ಪೋಸ್ಟ್ಗಳ ಸಂಖ್ಯೆ 945. ಉದ್ಯೋಗದ ಸ್ಥಳ ಕರ್ನಾಟಕ ಬಂದ್ಬಿಟ್ಟು. ಪೋಸ್ಟ್ ಹೆಸರು ಸಹಾಯಕ ಕೃಷಿ ಅಧಿಕಾರಿಗಳಂತ. ಪ್ರತಿ ತಿಂಗಳು ಸಂಬಳ ನಿಮಗೆ 40,900ರಿಂದ 83,900 ಪ್ರತಿ ತಿಂಗಳು ಇಷ್ಟು ಸ್ಯಾಲ್ರಿ ನಿಮಗೆ ಸಿಗ್ತಾ ಹೋಗುತ್ತೆ. KPSC ಹುದ್ದೆಯ ವಿವರಗಳನ್ನು ನೋಡೋದಾದರೆ, ಪೋಸ್ಟ್ ಹೆಸರು ಕೃಷಿ ಅಧಿಕಾರಿಗಳು, ಸಹಾಯಕ ಕೃಷಿ ಅಧಿಕಾರಿಗಳು. ಪೋಸ್ಟ್ಗಳ ಸಂಖ್ಯೆಯನ್ನು ನೋಡೋದಾದರೆ, ಕೃಷಿ ಅಧಿಕಾರಿಗಳು ಈ ಪೋಸ್ಟ್ಗೆ 128 ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತ ತಿಳಿಸಿದ್ದಾರೆ. ಅದೇ ರೀತಿ ಸಹಾಯಕ ಕೃಷಿ ಅಧಿಕಾರಿಗಳಿಗೆ 817 ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತ ತಿಳಿಸಲಾಗಿದೆ. KPSC ನೇಮಕಾತಿ 2025 ಅರ್ಹತಾ ವಿವರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋದಾದರೆ, ಶೈಕ್ಷಣಿಕ ಅರ್ಹತೆ. KPSC ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಯಾವುದೇ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಆಹಾರ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಥವಾ ಬಯೋಟೆಕ್ನಾಲಜಿ ಅಥವಾ ಕೃಷಿ ಇಂಜಿನಿಯರಿಂಗ್ನಲ್ಲಿ BSc BTech ಪೂರ್ಣವನ್ನಗೊಳಿಸಿರಬೇಕಾಗ್ತದೆ. BSc BTech ನೀವು ಕಂಪ್ಲೀಟ್ ಮಾಡಿರಬೇಕಾಗ್ತದೆ. ಹಾಗಿದ್ದರೆ ಮಾತ್ರ ಈ ಜಾಬ್ಗೆ ಅಪ್ಲೈ ಮಾಡಬಹುದಾಗಿದೆ. ನೀವು ವಯೋಮಿತಿಯನ್ನು ನೋಡೋದಾದರೆ, ಕರ್ನಾಟಕ ಲೋಕಸೇವಾ ಆಯೋಗದ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು 7 ನವೆಂಬರ್ 2024ರಂತೆ ಕನಿಷ್ಠ 18 ವರ್ಷಗಳು ಮತ್ತು ಗರಿಷ್ಠ 38 ವರ್ಷಗಳು ನೀವು ಹೊಂದಿರಬೇಕಾಗ್ತದೆ. ವಯೋಮಿತಿ ಸಡಿಲಿಕೆಯನ್ನು ನೋಡೋದಾದರೆ, SC ST ಅವರಿಗೆ 5 ವರ್ಷಗಳು, ಕೆಟಗರಿ 2A 2B 3A ಈ ರೀತಿ ಅಭ್ಯರ್ಥಿಗಳಿಗೆ 3 ವರ್ಷಗಳು, PWD ಅಥವಾ ವಿಧವೆ ಅಭ್ಯರ್ಥಿಗಳಿಗೆ 10 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ಇವರು ಕೊಟ್ಟಿದ್ದಾರೆ. ಅರ್ಜಿ ಶುಲ್ಕವನ್ನು ನೋಡೋದಾದರೆ, ಎಲ್ಲ ಜಾಬ್ಗಳಿಗೂ ಅಪ್ಲೈ ಆಗುವಂತೆ ಈ ಜಾಬ್ಗೂ ಕೂಡ ಅಪ್ಲೈ ಆಗಿದೆ. SC ST ಕೆಟಗರಿ 1 PWD ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ₹50, ಕೆಟಗರಿ 2A 2B 3A 3B ಅಭ್ಯರ್ಥಿಗಳಿಗೆ ₹300 ಇರ್ತದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ₹600 ಇರ್ತದೆ. ಪಾವತಿ ವಿಧಾನವನ್ನು ನೋಡೋದಾದರೆ, ನೀವು ಆನ್ಲೈನ್ನಲ್ಲಿ ಶುಲ್ಕವನ್ನು ಕಟ್ಟಬೇಕಾಗ್ತದೆ. ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ, ಕನ್ನಡ ಭಾಷಾ ಪರೀಕ್ಷೆ ಇರ್ತದೆ. ಅದಾದಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ ಇರ್ತದೆ. ಅದನ್ನು ಕ್ರ್ಯಾಕ್ ಮಾಡಿದವರಿಗೆ ಮಾತ್ರ ಈ ಜಾಬನ್ನು ತಗೊಳ್ಳೋಕ್ಕೆ ಸಾಧ್ಯವಾಗುತ್ತದೆ. KPSC ವೇತನ ವಿವರಗಳನ್ನು ನೋಡೋದಾದರೆ, ಪೋಸ್ಟ್ ಹೆಸರು ಕೃಷಿ ಅಧಿಕಾರಿಗಳು, ಸಹಾಯಕ ಕೃಷಿ ಅಧಿಕಾರಿಗಳು. ಕೃಷಿ ಅಧಿಕಾರಿಗಳಿಗೆ ಸ್ಟಾರ್ಟಿಂಗ್ 43,100ರಿಂದ 83,900ರವರೆಗೆ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗ್ತದೆ. ಅದೇ ರೀತಿ ಸಹಾಯಕ ಕೃಷಿ ಅಧಿಕಾರಿಗಳಿಗೆ ₹40,900ರಿಂದ 78,200ರವರೆಗೆ ಪ್ರತಿ ತಿಂಗಳು ಸ್ಯಾಲ್ರಿ ಸಿಗ್ತಾ ಹೋಗ್ತದೆ. KPSC ನೇಮಕಾತಿ 2025 ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ
ನೋಡ್ತಾ ಇರ್ಬೋದು ನೀವು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಲಿಂಕನ್ನು ಕೊಟ್ಟಿರ್ತೇನೆ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಹಾಕಬಹುದಾಗಿದೆ. ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಅರ್ಜಿ ಸಲ್ಲಿಸುವ ಅವಧಿ 3/1 ಅಂದರೆ ಈ ತಿಂಗಳು 3/1/2025ರಿಂದ ನೆಕ್ಸ್ಟ್ ಮಂತ್ ಫೆಬ್ರವರಿ 1/2/2025ರವರೆಗೆ ನಿಮಗೆ ಅವಕಾಶವಿರ್ತದೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಅಷ್ಟರೊಳಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಈ ಜಾಬ್ಗೆ ಸಂಬಂಧಪಟ್ಟ ಸಿಲೆಬಸ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕೂಡ ತಿಳಿಸ್ಬೋದು. ಸಿಲೆಬಸ್ಗಾಗಿ ಮುಂದಿನ ವಿಡಿಯೋವನ್ನು ನೋಡಿ.